ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಶನಿವಾರ ಮತ್ತು ಭಾನುವಾರದ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪೀಸ್. ಹಂಗೆ ನಾವು ಸ್ವಲ್ಪ ಸಂಡೇ ಆಗಿದ್ದರಿಂದ ಭಾನುವಾರ ಸ್ವಲ್ಪ ಆಚೆ ಹೋಗಿದ್ವಿ, ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಭಾನುವಾರದ್ದು ಮತ್ತು ಶನಿವಾರದ ಬ್ಲಾಗ್ ಆಗಿರುತ್ತೆ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಅಕ್ಕಪದ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ, ಮೊದಲಿಗೆ ನಾನಿಲ್ಲಿ ಸಾಯಂಕಾಲ 6 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಹಾಲು ಕಾಯಿಸ್ಕೊಳ್ಳೋಣ, ಕಾಫಿ ಮಾಡ್ಕೊಳ್ಳೋಣ ಅಂತ ಹೋದರೆ ಹಾಲು ಒಡೆದೋಯ್ತು. ಹಾಗಾಗಿ ಹಾಲಲ್ಲಿ ಏನು ಮಾಡೋದು ಅಂತ ಹೇಳಿ ಈಸಿಯಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಪನ್ನೀರ್ ಮಾಡೋಣ ಅಂತ ಹೇಳಿ ಇದನ್ನ ನೀಟಾಗಿ ಸೋದಿಸ್ಕೊಂಡೆ. ಒಂದು 2 ಸಲ ನೀರಾಗಿ ಕೂಡ ನೀಟಾಗಿ ಸೋದಿಸ್ಕೊಂಡು ಒಂದು ಬಟ್ಟೆಗೆ ಹಾಕಿ ನೀಟಾಗಿ ಗಂಟು ಹಾಕೋಣ ಅಂತ ಹೇಳಿ ಬಟ್ಟೆಗೆ ಹಾಕ್ಕೊಂಡೆ. ಆದರೆ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಈ ಥರ ನೀಟಾಗಿ ಸುತ್ಕೊಂಡ್ಬಿಟ್ರೆ ಇರೋ ನೀರೆಲ್ಲ ಫೋಲ್ಡಿಂಗ್ ಆಗುತ್ತಲ್ಲ. ಫಸ್ಟ್ ಟೈಮ್ ನಾನು ಕೂಡ ಮನೆಗೆ ಪನ್ನೀರ್ ಈ ಥರ ಮಾಡ್ಬೋದು ಅಂತ ಟ್ರೈ ಮಾಡಿದೆ. ಏಕೆಂದರೆ ಹಾಲು ವೇಸ್ಟ್ ಆಗಿರಬಾರ್ದು, ಅದನ್ನೇ ಚೆಲ್ಲೋದು ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಪನ್ನೀರ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಏಕೆಂದರೆ ನಾನು ಒಂದು ಸಲ ಒಡೆದೋಗಿರೋ ಹಾಲಲ್ಲಿ ಟ್ರೈ ಮಾಡಿರಲಿಲ್ಲ, ಚೆನ್ನಾಗೇ ಬಂದಿದೆ. ಹಾಗಾಗಿ ಈ ಥರ ಒಂದು ಬಟ್ಟೆಗೆ ಹಾಕ್ಬಿಟ್ಟು ಇದ್ರ ಮೇಲೆ ಸುತ್ತಬಿಟ್ಟು ಇದ್ರ ಮೇಲೆ ಒಂದು ತೂಕ ಇರುವಂಥ ಒಂದು ಇದನ್ನು ಇಕ್ಕಿದ್ದೀನಿ. ಇಕ್ಬಿಟ್ಟು ಮತ್ತೆ ಇನ್ನು ಸರಿ ಆಯಿತು ಅಂತ ಮತ್ತೆ ಹಾಲಿಗೆ ಕಳಿಸ್ಬಿಟ್ಟು ಗಿಡಗಳನ್ನ ನಾನು ಊರಿಗೆ ಹೋಗಿದ್ನಲ್ಲ, ಹಾಗಾಗಿ ಗಿಡ ಎಲ್ಲ ಒಂಥರ ಬಾಡ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಮಣ್ಣು ಕೂಡ ಸರಿಯಾಗಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಮಣ್ಣು ಹಾಕೋಣ ಗಿಡಕ್ಕೆ ಅಂತ ಹೇಳಿ, ನನಗೂ ಗಿಡ ಇಡೋದಂದ್ರೆ ತುಂಬಾ ಇಷ್ಟ. ಪ್ಲಾಂಟ್ಸ್ ಎಲ್ಲ ಇದ್ರೆ ಮನೆ ಹತ್ರ ತುಂಬಾ ಚೆನ್ನಾಗಿರುತ್ತೆ. ಆದರೆ ಇಲ್ಲಿರೋ ಬಿಸಿಲಿಂದ ಬರ್ತಾವೋ ಇಲ್ವೋ ಅಂತ ಒಂದು ಸ್ವಲ್ಪ ಬೇಡ ಅನಿಸುತ್ತೆ ಮನಸ್ಸಿಗೆ. ಹಾಗಾಗಿ 2 ಪ್ಲಾಂಟೇ ಇಕ್ಕಿರೋದು, ಒಂದು ತುಳಸಿ ಪ್ಲಾಂಟು ಮತ್ತೊಂದು ಮನಿ ಪ್ಲ್ಯಾಂಟದು. ಇದಕ್ಕೂ ಕೂಡ ಸ್ವಲ್ಪ ಮಣ್ಣು ಹಾಕ್ತೆ. ನಾನು ಇರಲಿಲ್ವಲ್ಲ, ಇವರು ಬರೀ ನೀರೊಂದೇ ಹಾಕ್ತಾಯಿದ್ರಂತೆ. ಹಾಗಾಗಿ ಗಿಡ ಎಲ್ಲ ಒಂದು ಸ್ವಲ್ಪ ಸಪ್ಪೆ ಆಗಿಬಿಟ್ಟಿತ್ತು, ಒಂಥರ ಬಾಡ್ಕೊಂಡಂಗೆ ಆಗಿತ್ತು. ಮಣ್ಣು ಕೂಡ ತುಂಬ ಕಮ್ಮಿ ಇತ್ತು. ಹಾಗಾಗಿ ಸ್ವಲ್ಪ ಮಣ್ಣೆಲ್ಲ ತಂದಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಪ್ಲಾಂಟಿಗೆಲ್ಲ ಮತ್ತು ನಾನು ಇನ್ನು ಸರಿ ಆಯಿತು ಅಂತ ಅಡುಗೆ ಮನೆ ಕಡೆ ಹೋದೆ. ಮತ್ತು ನಾನು ಅಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ನಾನು ಈ ಥರ ಪನ್ನೀರನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತೂಕ ಇಕ್ಬಿಟ್ಟು ಇಕ್ಕಿದ್ನಲ್ಲ, ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಿಜ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಒಳ್ಳೆ ಅಂಗಡಿಯಿಂದ ನಾವು ಪನ್ನೀರ್ ತಂದರೆ ಹೆಂಗಿರುತ್ತೋ ಹಂಗೆ ಬಂದಿತ್ತು. ಅಂದರೆ ಮಧ್ಯೆ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ, ಏಕೆಂದರೆ ನಾನು ಫುಲ್ಲು ಟೈಟಾಗಿ ಬಟ್ಟೆಯಲ್ಲಿ ಸುತ್ತಬಿಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ಈ ಥರ ಬಂದಿತ್ತು. ಮಧ್ಯದಲ್ಲಿ ಮಾತ್ರ ತೆಳ್ಳಗೆ. ಆದರೆ ಚಾಕು ತಗೊಂಡು ಕಟ್ ಮಾಡಿದಾಗ ಮಾತ್ರ ಸಖತ್ತಾಗಿ ಬಂದಿತ್ತು. ಸೇಮ್ ಅಂಗಡಿಯಿಂದ ನಾವು ಪನ್ನೀರ್ ತಂದರೆ ಯಾವ ಥರ ಬರುತ್ತೋ ಅದೇ ಥರ ಇತ್ತು. ಸರಿ ಆಯಿತು, ಇದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನೇ ಪನ್ನೀರು ನಾನು ಕಟ್ ಮಾಡಿಬಿಟ್ಟು ಈ ಥರ ಸ್ಲೈಸಸ್ ಥರ ಕಟ್ ಮಾಡ್ಕೊಂಬಿಟ್ಟು ನಾನಿನ್ನು ಇದನ್ನು ತವ ಇಕ್ಬಿಟ್ಟು ತವ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಬಿಟ್ಟು ಸ್ವಲ್ಪ ಬಿಸಿ ಮಾಡೋಕ್ಕೆ, ಅಂದರೆ ತವಾ ಫ್ರೈ ಥರ ಮಾಡಿಕೊಂಡೆ. ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ನೀಟಾಗಿ 2 ಕಡೆ ಫ್ರೈ ಥರ ಮಾಡಿಕೊಂಡೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇನ್ನೊಂಚೂರು ಮಾಡಿಕೊಡು ಮಮ್ಮಿ ಅಂತ ಕೇಳ್ದ ಬಂಟು ಅಂತೂ. ಹಾಗಾದರೂ ಮನೆಗೆ ಹಾಲೇನಾದರೂ ಒಡೆದ್ರೆ ನೀವು ಕೂಡ ಈ ಥರ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇದ್ರ ಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರವನ್ನು ನಾನು ಈ ಥರ ಉದುರಿಸ್ಬಿಟ್ಟು ಇನ್ನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ನೀಟಾಗಿ ಸ್ವಿಮ್ಮಲ್ಲೇ ಇಟ್ಕೊಂಡು 2 ಕಡೆ ತವಾ ಫ್ರೈ ಥರ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಒಳ್ಳೆ ಗೋಲ್ಡಿಶ್ ಕಲರಲ್ಲಿ ಇದನ್ನ ಫ್ರೈ ಮಾಡಿಕೊಂಡೆ ನಾನು 2 ಕಡೆನೂ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಅಂಗಡಿ ಪನ್ನೀರ್ಗಿಂತ ಏನು ಕಮ್ಮಿ ಇರಲಿಲ್ಲ, ಸೇಮ್ ಟೇಸ್ಟೇ ಇತ್ತು. ಅಂಗಡಿಯಲ್ಲಿ ನಾವು ತಂದರೆ ಯಾವ ಥರ ಇರುತ್ತೋ ಅದೇ ಥರ ಇತ್ತು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಲು ಏನಾದರೂ ಒಂದು ವೇಳೆ ನಿಮ್ಮ ಮನೆಗೂ ಕೂಡ ಈ ಥರ ಏನಾದರೂ ಹೊಡೆದೋದ್ರೆ ಹಾಲು ವೇಸ್ಟ್ ಮಾಡಿದ್ರೆ ಇದೇ ಇಂಥ ಟ್ಯಾಲೆಂಟೆಡ್ ಅವನು ಈ ಥರ ಪನ್ನೀರನ್ನು ನಾನು ಕೂಡ ಟ್ರೈ ಮಾಡಿದ್ದೆ. ಮತ್ತು ಇನ್ನು ಇದು ಮಾರನೇ ದಿವಸದ ಬ್ಲಾಗ್ ಆಗಿರುತ್ತೆ, ಭಾನುವಾರದ ಬ್ಲಾಗ್ ಆಗಿರುತ್ತೆ. ಭಾನುವಾರ ನಾನು ಮಾಮೂಲಿ 8 ಗಂಟೆ 9 ಗಂಟೆ ಆಯಿತು. ಅವತ್ತು ನಾವೆಲ್ಲ ಎದ್ದೊಳೋಷ್ಟೊತ್ತಿಗೆ ಇನ್ನು ಭಾನುವಾರ ಲೇಟಾಗಿ ಎದ್ದೊಳ್ತೀವಿ ಸ್ವಲ್ಪ. ಹಾಗೆ ಇವರು ಮಟನ್ ತರಿಸಿದ್ರು. ಮಟನ್ ರೆಸಿಪಿ ನಾನು ಮಾಡಲಿಲ್ಲ, ಇವು ಸೋಮವಾರ ಮಟನ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗಾದರೂ ಮನೆಗೆ ಮಾಡೋಣ ಅಂತ ಹೇಳಿ ಶೂಟ್ ಮಾಡಿಕೊಂಡೆ, ಆದರೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮೊದಲಿಗೆ 1 ಚಮಚ ತುಪ್ಪ, 2 ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡಿದ್ರೆ ಅದಕ್ಕೆ 2 ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಚಕ್ಕೆ ಲವಂಗ, ಇವ್ರು ಮಾಡ್ತಾರಲ್ಲ ಕೈಗೆ ಸಿಕ್ಕಿದ್ದೆಲ್ಲ ಹಾಕ್ತಾರೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಅದು ಫ್ರೈ ಆದ ನಂತರ 2 ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದಾರೆ. ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಇದು ಸ್ವಲ್ಪ ಫ್ರೈ ಆಗಿದ ನಂತರ
ಇಲ್ಲಿ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ ಕುಟ್ಟಣಿಗೆಗೆ ಹಾಕಿ ಕುಟ್ಕೊಂಡಿದ್ದಾರೆ ನೋಡಿ. ಇದಕ್ಕೆ ಮಿಕ್ಸಿ ಯೂಸ್ ಮಾಡಿಲ್ಲ, ಆದಷ್ಟು ಕುಟ್ಟಣಿಗೆಗೆ ಹಾಕಿ ಕುಟ್ಟಿದ್ದಾರೆ. ಏಕೆಂದರೆ ಫಸ್ಟ್ ಸ್ಟಾರ್ಟಿಂಗ್ಗೆ ಕರೆಂಟ್ ಇರಲಿಲ್ಲ, ಹಾಗೆ ಕುಟ್ಟಣಿಗೆಗೆ ಹಾಕಿ ಕುಟ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇನ್ನು ಕರೆಂಟ್ ಬಂತು ಅಂತ ಹೇಳಿ ಕರೆಂಟಲ್ಲಿ ನಾನು ಮಿಕ್ಸಿಯಲ್ಲಿ ರುಬ್ಕೊಟ್ಟೆ. ಸ್ವಲ್ಪ ಈರುಳ್ಳಿ ಪೇಸ್ಟು ಅದನ್ನು ಸೇರಿಸ್ಬಿಟ್ಟು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಕೂಡ ಕುಟ್ಟಣಿಗೆಯಲ್ಲೇ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ತರ್ತರಿಯಾಗೆ ರುಬ್ಕೊಂಡಿರುವಂಥ ಟೊಮೊಟೊ ಇದನ್ನು ಕೂಡ ಕುಟ್ಟಣಿಗೆ ಹಾಕಿ ಕುಟ್ಟಿರೋದೆ, ಇದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದ ನಂತರ ಒಂದು ಅರ್ಧ ಚಮಚ ಅರಿಶಿನ, 1-2 ಚಮಚ ಧನಿಯಾ ಪೌಡರ್, ಹಾಗೆ ಖಾರಕ್ಕೆ ಅಚ್ಚಕಾರದ ಪುಡಿ 1 ಚಮಚ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾವಿಲ್ಲಿ 1 kg ಮಟನ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಈ ಥರ ಮಟನ್ನ ನೀಟಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಮಟನ್ನು ನೀಟಾಗಿ ತೊಳೆದುಬಿಟ್ಟು ತೊಗೊಂಡಿರುವಂಥ ಮಟನ್ ಕೂಡ ಸೇರಿಸ್ಕೊಂಡಿದ್ದಾರೆ. 1 kg ಮಟನನ್ನು ಸೇರಿಸ್ಕೊಂಡು ಮಸಾಲೆ ಚೆನ್ನಾಗಿ ಅದಕ್ಕೆ ಸೆಟ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಚೆನ್ನಾಗಿ ಸೆಟ್ಟಾಗಿದೆ. ಇವಾಗ ಅದೇ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡಿಬಿಟ್ಟು 2 ವಿಜಲ್ ಕೂಗಿಸ್ಕೊಂಡಿದ್ದಾರೆ ಅಷ್ಟೇ. ತುಂಬಾ ಈಸಿಯಾಗೇ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕೂಡ ರೆಡಿ ಆಗಿದೆ. ಇನ್ನು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ಮುದ್ದೆ ಜೊತೆ ಸರ್ವ್ ಮಾಡಿಕೊಂಡು ಇನ್ನು ಹಂಗೆ ಸ್ವಲ್ಪ ಮ್ಯಾಂಗೋ ಇತ್ತು, ಮಾವಿನ ಹಣ್ಣಿನ ಜ್ಯೂಸ್ ಮಾಡಿಕೊಂಡೆ. ಮಾಮೂಲಿ ಮಾವಿನ ಹಣ್ಣು, ಹಾಲು, ಹಾಗೆ ಸ್ವಲ್ಪ ಸಬ್ಬಕ್ಕಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸಬ್ಬಕ್ಕಿ ಕುದಿಸ್ಬಿಟ್ಟು ಸೇರಿಸ್ಕೊಂಡು ಸಕ್ಕರೆ, ಮಾವಿನ ಹಣ್ಣು, ಹಾಲು ಹಾಕ್ಕೊಂಡು ರುಬ್ಕೊಂಡು ಸಬ್ಬಕ್ಕಿ ಹಾಕ್ಕೊಂಡು ಸ್ವಲ್ಪ ಮೇಲೆಗಡೆ ಮಾವಿನ ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಕೂಡ ಕುಡ್ಕೊಂಡು ನಾವಿನ್ನು ಭಾನುವಾರ ಅಲ್ಲ, ಮಕ್ಕಳಿಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಎಲ್ಲಾದರೂ ಔಟ್ಸೈಡ್ ಕರ್ಕೊಂಡೋಗಿ ಅನ್ನೋದಕ್ಕೆ ಸ್ವಲ್ಪ ಬೀಚ್ ಕಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆಗೆ ಒಂದು 70 ಕಿಲೋಮೀಟ್ರಲ್ಲಿ ಒಂದು ಬೀಚ್ ಇದೆ, ಅಲ್ಲಿ ಕರ್ಕೊಂಡೋಗಿದ್ವಿ. ಅಲ್ಲಿ ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು. ಫುಲ್ಲೇ ಆಟ ಆಡಿದ್ದೆ ನಾವು. ಆಲ್ಮೋಸ್ಟ್ ಒಂದು 12 ಗಂಟೆ ಹಂಗೆ ಸ್ಟಾರ್ಟ್ ಆದರು ಮಕ್ಕಳು ಹೋಗಿ ಆಡೋಕ್ಕೆ ನೀರಲ್ಲಿ. ನೋಡಿ ಫುಲ್ ಎಂಜಾಯ್ ಮಾಡಿದ್ದಾರೆ, ಚೆನ್ನಾಗಿ ಆಟ ಆಡಿದ್ದಾರೆ ನೀರಲ್ಲಿ. ಇನ್ನು ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡಿ ಹಾಗೆ ಅಲ್ಲಿ ಸ್ವಲ್ಪ ಕುದುರೆ ಅವು ಇರುತ್ತಲ್ಲ ಅದ್ರ ಮೇಲೆ ಕೂಡ ನಾವು ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ರೆ, ಆದರೆ ಅಲ್ಲೆಲ್ಲ ಒಳ್ಳೆ ಬೊಂಬೆಗಳು, ಆಂಜನೇಯ ಸ್ವಾಮಿದು, ರಾಮ ಸೀತೆ ಎಲ್ಲ ಬೊಂಬೆಗಳು ಇತ್ತು. ನಾನು ಬರೀ ಆಂಜನೇಯ ಸ್ವಾಮಿನ ಮಾತ್ರ ಶೂಟ್ ಮಾಡಿಕೊಂಡು ಇನ್ನು ಮಕ್ಕಳು ಸುಮಾರು ಹೊತ್ತು ಚೆನ್ನಾಗಿ ನೀರಲ್ಲಿ ಆಟ ಆಡಿದ್ರು. ಚೆನ್ನಾಗಿತ್ತು. ಗಾಳಿ ಕೂಡ ಚೆನ್ನಾಗಿತ್ತು. ಹಾಗಾಗಿ ನಾನೇನು ನೀರಿಗೆ ಹೋಗಿ ಇಳಿಲಿಲ್ಲ. ನನಗೆ ಯಾಕೋ ತುಂಬ ತಲೆನೋಯ್ತಾಯಿತ್ತು, ಬಿಸಿಲು ಜಾಸ್ತಿ ಇತ್ತು. ಹಾಗಾಗಿ ನಾನು ಸುಮ್ಮನೆ ಹಂಗೆ ಕೂತಿದ್ದೆ ಒಂದು ಸೈಡಿಗೆ. ಕೂತಿದ್ರೆ ಇನ್ನು ಕುದುರೆ ಮೇಲೆ ಹತ್ತೀವಿ ಅಂತ ಹೇಳಿ ಚಿಂಟು ಮತ್ತು ಬಂಟು ಕೂಡ ಕುದುರೆ ಮೇಲೆ ಹತ್ತಿ ಸ್ವಲ್ಪ ಹೊತ್ತು ಹೋಗಿ ಬಂದರು, ಒಂದು ರೌಂಡು ವಾಕ್ ಹೋಗಿ ಬಂದರು. ಹಾಗೆ ಇನ್ನು ಸ್ವಪ್ನ ಕೂಡ ಇದ್ಲಲ್ಲ, ನಾನು ಕೂಡ ಹತ್ತೀನಿ ಅಂತ ಹೇಳಿದ್ಲು, ಮತ್ತೆ ಹತ್ತಲ್ಲ ಅಂತಂದ್ಲು. ಇನ್ನು ಸರಿ ಆಯಿತು ಅಂತ ಸೋಮವಾರ ಫೋರ್ಸ್ ಮಾಡಿ ಅವಳು ಕೂಡ ಒಂದು ರೌಂಡು ಕುದುರೆ ಮೇಲೆ ಕರೆಸಿದ್ರು. ಕುದುರೆ ಮೇಲೆ ಕಳಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಒಂದು ರೌಂಡ್ ಕುದುರೆ ಮೇಲೆಲ್ಲ ಹೋಗಿ ಬಂದರು. ಹಂಗೆ ಐಸ್ ಕ್ರೀಮು ಅದು ಇದು ತಿನ್ಕೊಂಡ್ರು ಮಕ್ಕಳು. ತಿನ್ಕೊಂಡು ಮತ್ತೆ ನಾವು ಇನ್ನೊಂದು ಸಲ ಹೋಗ್ತೀವಿ ಬೀಚಿಗೆ ಅಂತ ಹೇಳಿ ಮತ್ತೆ ಇನ್ನೊಂದು ರೌಂಡು ಬೀಚ್ ಒಳಗೆ ಇಳಿದ್ರು. ಬೀಚ್ ಒಳಗೆ ಇಳಿದು ಫುಲ್ಲು 4:30-5 ಗಂಟೆ ತನಕ ಬೀಚಲ್ಲಿ ಆಡಿದ್ದೇ ಆಗೋಯ್ತು. ಫುಲ್ ಡೇ ಚೆನ್ನಾಗಿ ಆಟ ಆಡಿದ ನಂತರ ಇನ್ನು ಹೊರಡೋಣ ಅಂತ ಹೇಳಿ ಎಲ್ಲರೂ ಕಾರ್ ಹತ್ತಿದ್ವಿ. ಆದರೆ ಮಕ್ಕಳು ಬೀಚಲ್ಲಲ್ವ ಕಾರ್ ನಿಲ್ಲಿಸಿದ್ದು, ಹಂಗಾಗಿ ಒಂದು ರೌಂಡ್ ಹೋಗೋಣ, ಗಾಳಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅವರೆಲ್ಲ ರೌಂಡ್ ಆಗ್ತಾಯಿದ್ರು ಕಾರಲ್ಲಿ ಕೂತ್ಕೊಂಡು. ಆದರೆ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡೆ. ಹಾಗೆ ಶೂಟ್ ಮಾಡಿಕೊಂಡು ಇನ್ನು ಆಲ್ರೆಡಿ 6 ಗಂಟೆ ಆಗೋಗಿತ್ತು ನಾವು ಅಲ್ಲಿ ಬಿಡೋ ಅಷ್ಟೊತ್ತಿಗೆ. ಇನ್ನು ಬರ್ತಾ ಫುಲ್ ಸುಸ್ತಾಗ್ಬಿಟ್ಟಿದ್ರು ಅಂತ ಹೇಳಿ ಇಲ್ಲಿ ಬಾದಾಮಿ ಹಾಲು ಅಂತೂ ತುಂಬಾ ಫೇಮಸ್ಸು. ಬಂದರ್ ಬಾದಾಮಿ ಹಾಲು ಅಂತಂದರೆ ಮಚಿಲಿಪಟ್ಟಣಮಲ್ಲಿ
ನಾನು ಅಲ್ಲಿ ಹೋಗ್ಬಿಟ್ಟು ಇನ್ನು ಬಾದಾಮಿ ಹಾಲು ತೊಗೊಂಡು ಕುಡಿದ್ವಿ. ಅವರು ತಣ್ಣಗಿರುವಂಥ ಬಾದಾಮಿ ಹಾಲು, ಹಂಗೆ ಬಾದಾಮಿ ಪೀಸಸ್ ಕಟ್ ಮಾಡಿರುವಂಥ ಬಾದಾಮಿ ಪೀಸಸನ್ನು ಸೇರಿಸ್ಬಿಟ್ಟು ನಾವು 6 ಗ್ಲಾಸಸ್ ತೊಗೊಂಡಿದ್ವಿ. 6 ಗ್ಲಾಸಸ್ಗೂ ಸೇಮ್ ಅದೇ ಥರನೇ ಹಾಕಿಬಿಟ್ಟು ಅದಕ್ಕೆ ಕೋವಾ ಮಿಕ್ಸ್ ಮಾಡಿಕೊಟ್ರು. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಯಾವಾಗಾದರೂ ಈ ಥರ ಬಂದಾಗ ಬಾದಾಮಿ ಹಾಲಂತೂ ಮಿಸ್ ಮಾಡದೆ ಕುಡೀರಿ, ತುಂಬಾ ಚೆನ್ನಾಗಿತ್ತು. ಇನ್ನು ಇದನ್ನು ಕುಡ್ಕೊಂಡು ನಾವು ಹಾಗೆ ಮನೆ ಕಡೆ ಹೊರಟ್ಬಿಟ್ವಿ. ನಮಗೆ ಮನೆಗೆ ಬರೋಷ್ಟೊತ್ತಿಗೆ ರಾತ್ರಿ 7 ಗಂಟೆ ಆಗಿತ್ತು. ಆದರೆ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.